ನಿಮಗೆ ಯಾಕೆ ಅನ್ನಿಸ್ತಾರೆ ಈ ಒಂದು ಕೃತಿ ಬಗ್ಗೆ ಹೆಚ್ಚು ಜನ ಮಾತಾಡ್ಬೇಕು, ಇದನ್ನ ಓದೋದಕ್ಕೆ ಎಲ್ರು ಕೂಡ ತೊಡಗಿಸ್ಕೊಳ್ಬೇಕು, ಅದಕ್ಕೋಸ್ಕರ ನಮ್ ಕೈಲಾದ ಪ್ರಯತ್ನ ನಾವೇನೋ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಒಂದು ಕಾರಣ ಇದೆಯಮ್ಮ. ನಾನು ರಾಮಾಯಣ ಏನೋ ಚೆನ್ನಾಗಿದೆ ಓದಿ ಅಂದ ತಕ್ಷಣ ಎಲ್ಲರ ಬಾಯಿಂದ ಬರೋ ಒಂದೇ ಒಂದು ಮಾತು ಅಂದ್ರೆ ರಾಮಾಯಣ ಓದಕ್ಕಾಗುತ್ತಾ ಅಂತ. ಆಕ್ಚುಲಾಗಿ ನನ್ನ ಮಗಳು 4 ವರ್ಷ 5 ವರ್ಷ ಆಗಿರ್ಬೇಕಾದ್ರೆ ರಾಮಾಯಣದ ಬಾಯಲ್ಲಿ ಹೇಳ್ತಿದ್ದಾಳೆ ಅಂತಂದ್ರೆ ಯು ಕ್ಯಾನ್ ಇಮ್ಯಾಜಿನ್. ಎಲ್ಲರಿಗೂ ಕೂಡ ರಾಮಾಯಣ ಓದೋಕ್ ಕಷ್ಟ ಆಗ್ಲಿಕ್ಕಿಲ್ಲ. ಎರಡನೇದು ಅರ್ಥ ಮಾಡ್ಕೊಳ್ಳೋದು. ಓದೋದು ಒಂದು, ಎರಡನೇದು ಅರ್ಥ ಮಾಡ್ಕೊಳ್ಳೋದು. ದೇವ್ರು ಏನು ಅನ್ನೋದನ್ನ ಡಿಫೈನ್ ಮಾಡೋದಕ್ಕೆ ಬಹುಶಃ ನನ್ನ ಕೈಲಂತೂ ಸಾಧ್ಯವಿಲ್ಲ. ನನ್ನ ದೃಷ್ಟಿನಲ್ಲಿ ಪಂಡಿತರ ಕೈಲಿ ಕೂಡ ಸಾಧ್ಯವಿಲ್ಲ. ದೇವರನ್ನ ವ್ಯಾಖ್ಯಾನಿಸುವ ಪ್ರಯತ್ನಕ್ಕೆ ನಾವು ಕೈ ಹಾಕೋದು ಒಂದು ರೀತಿ ಅಪಾಯ ಕೂಡ. ಯಾಕಂದ್ರೆ ಎಲ್ಲರಿಗೂ ಅದು ಮೆಚ್ಚುಗೆ ಆಗಲ್ಲ. ನಾವಷ್ಟೇ ಅಲ್ಲ, ಸಾಮಾನ್ಯನ ಅಷ್ಟೇ ಅಲ್ಲ, ಧರ್ಮದೂರಿಯಂಡರೇ ಆಗಲಿ, ತತ್ವಜ್ಞಾನಿಗಳೇ ಆಗಲಿ, ದೇವರು ಅನ್ನೋದನ್ನ ಏನೋದ್ರು ಅನ್ನೋದ್ರ ಬಗ್ಗೆ ಬೇಕಾದಷ್ಟು ವ್ಯಾಖ್ಯಾನಗಳನ್ನ ಮಾಡಕ್ ಸಾಧ್ಯ. ಅದಕ್ಕೋಸ್ಕರ ಎಲ್ಲರೂ ಒಪ್ಪುವಂತಹ ಒಂದು ವ್ಯಾಖ್ಯಾನವನ್ನ ನಾವೀಗ ಒಪ್ಕೊಳಕ್ ಸಾಧ್ಯವಿಲ್ಲ. ಭಾರತದಲ್ಲಿ ದೇವರಿಗೆ ಯಾವ ರೀತಿಯ ನಾವು ಕಲ್ಪಿಸ್ಕೊಂಡಿದ್ದೀವಿ ಅನ್ನೋ ರೀತಿ. ಯಾಕಂದ್ರೆ ಕುವೆಂಪು ಅವರು ಭಾರತದವರು, ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿದವರು. ಇಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅವರು ಎಲ್ಲಾ ಧರ್ಮಗಳನ್ನು ಮೆಟ್ಟಿ ನಿಂತವ್ರು ಅವರು. ಅದಕ್ಕೋಸ್ಕರ ಅವರು ನಮ್ಮ ಧರ್ಮದ ದೇವರನ್ನೇ ತಗೋಬೇಕ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಆದ್ರೆ ಅವರ ಜೀವನದಲ್ಲಿ ದೇವರ ಬಗ್ಗೆ ಬೆಳೆದಿರ್ತಕ್ಕಂಥ ನಂಬಿಕೆಯನ್ನು ನಾವು ಅನಲೈಸ್ ಮಾಡ್ಬೇಕಾದ್ರೆ ಅವ್ರ ಮೂಲತಃ ಏನಾಗಿದ್ದಾರೆ ಅಂತ ನೋಡ್ಬೇಕಾಗತ್ತೆ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಬೆಳೆದವರಾಗಿದ್ದರಿಂದ ನಾವು ಕುವೆಂಪು ಅವರ ನಾಸ್ತಿಕರ ಆಸ್ತಿಕರ ಅನ್ನೋ ಪ್ರಶ್ನೆಯನ್ನ ಚರ್ಚೆ ಮಾಡುವಾಗ ನಮ್ಮ ಹಿಂದೂ ದೇವರುಗಳನ್ನ ನಾವು ತಲೆ ಇಟ್ಕೊಂಡ್ರೆ ಸಾಕು. ನಾವು ರಾಮಾಯಣದ ಬಿಟ್ಟು ಬೇರೆ ಕಡೆ ಹೋದ್ರೆ ಕುವೆಂಪು ಅವರ ಪದ್ಯಗಳಲ್ಲಿ ನಿಮಗೆ ವೈರುಧ್ಯ ಕಾಣುತ್ತಮ್ಮ. 100 ದೇವರನ್ನೆಲ್ಲ ನೂಕಾಸೆ ದೂರ ಅಂತ ಹೇಳಿದವರೇ ದೇವರ ಬಗ್ಗೆ ರುಜು ಮಾಡಿದನು ಅಲ್ವಾ, ಪರ್ಯಾಟ ಅದಕ್ಕೆಲ್ಲಾನು. ಹಾಗಾಗಿ ನಾವು ಈ ಹಿನ್ನೆಲೆನ ನಾವು ವ್ಯವಸ್ಥಿತವಾಗಿ ಇಟ್ಕೋಬೇಕು ನಮ್ಮ ಚರ್ಚೆಗೆ ಅಂತಂದ್ರೆ, ಕುವೆಂಪು ಅವರು ಹಿಂದೂ ಆಗಿದ್ರಿಂದ ಹಿಂದೂ ದೇವರನ್ನ ನಾವು ನಮ್ಮ ವ್ಯಾಖ್ಯಾನದಲ್ಲಿ ಇಟ್ಕೊಂಡು ಅವರು ನಾಸ್ತಿಕರಾಗಿದ್ದರ ಆಸ್ತಿಕರಾಗಿದ್ದರ ಅಂತ ನಾವು ಚರ್ಚೆ ಮಾಡ್ಬೇಕಾಗ್ತದೆ. ನಿಮ್ಗೆ ಗೊತ್ತಿರ್ಬೇಕು, ಕುವೆಂಪು ಬೇಂದ್ರೆ ಅವ್ರಿಗೂ ಪ್ರೊಫೆಷನಲ್ ದ್ವೇಷ ಇತ್ತು. ಪ್ರೊಫೆಷನಲ್ ಜಲಸಿ ಅನ್ನೋದಕ್ಕಿಂತ ಕಾಂಪಿಟೇಟಿವ್ನೆಸ್ ಇತ್ತು. ಇವ್ರ ಮೇಲೆ ಅವರು ಚುಡಾಯಿಸಿ ಹೇಳೋದು, ಆದ್ಮೇಲೆ ಇವ್ರು ಚುಡಾಯಿಸಿ ಹೇಳೋದು, ಫ್ರೆಂಡ್ಸ್ಗೆ ಇದೆಲ್ಲ ಬಹಳ ರೆಕಾರ್ಡ್ ಆಗಿದೆ. ಆದರೆ ಇಬ್ರು ಕೂಡ ಪ್ರತಿಭಾವಂತರು, ಮತ್ತೊಬ್ಬರ ಪ್ರತಿಭೆನ ಯಾವತ್ತು ಮೆಚ್ಚುತ್ತಾ ಇದ್ರು. ಬೇಂದ್ರೆ ಅವರು ಅದಕ್ಕೇನೆ ಹೇಳಿರೋದು, ಬೇಂದ್ರೆ ಅಲ್ಲಿ ಬಂದಾಗ ಹೇಳಿದ್ರಂತಲ್ಲ, ರಾಮಾಯಣದಿಂದಲೇ ಕೈ ಮುಗಿದ ಯುಗ ಕವಿಗೆ ಅಂತ ಹೇಳ್ತಾರೆ ಕುವೆಂಪುನ. ಅದೇ ರೀತಿ ಕುವೆಂಪು ಕೂಡ ಬೇಂದ್ರೆ ಅವರ ಪ್ರತಿಭೆನ ಮೆಚ್ಕೊತಾ ಇದ್ರು. ಪ್ರಕೃತಿ ಕವಿ ಅಂತ ನಾವ್ ಹೇಳಿದ್ವಿ. ಪ್ರಕೃತಿ ಕವಿ ಅಂತ ಗೊತ್ತಾಗ್ಬೇಕು ಅಂದ್ರೆ ರಾಮಾಯಣ ದರ್ಶನದಲ್ಲಿ ಯಾವುದೇ ಪುಟ ತೆಗೆದ್ರು, ಯಾವುದೇ ಅಧ್ಯಾಯದಲ್ಲೂ ನಮಗೆ ಆ ವಿಚಾರ ತುಂಬಾ ಸ್ಪಷ್ಟವಾಗಿ ಸಿಗತ್ತೆ. ಆತರ ನೋಡುವಾಗ ನಮ್ಮ ಚರ್ಚೆ ಇವತ್ತಿನ ವಿಷಯ ಶ್ರೀರಾಮಾಯಣ ದರ್ಶನಂನಲ್ಲಿ ಕುವೆಂಪು ಅವರ ದೇವರ ಪರಿಕಲ್ಪನೆ ಅಲ್ವಾ. ಹಾಗೆ ನೋಡ್ಬೇಕಾದ್ರೆ ನಾವು ಈ ಸಂದರ್ಭಕ್ಕೆ ತಕ್ಕ ಹಾಗೆ ಶ್ರೀರಾಮಾಯಣ ದರ್ಶನಂನಲ್ಲಿ ಕುವೆಂಪು ಅವರು ದೇವರನ್ನ ಹೇಗೆಲ್ಲ ನೋಡಿದ್ದಾರೆ. ರಾಮಾಯಣದಲ್ಲಿ ಒಂದ್ ಸ್ವಲ್ಪ ಸ್ವತಂತ್ರ ತಗೊಂಡ್ಬಿಟ್ಟಿದ್ದಾರೆ ಕುವೆಂಪು. ಯಾಕಂದ್ರೆ ತಮ್ಮ ಪ್ರಕೃತಿ ಪ್ರೀತಿ ಎಷ್ಟು ಅಗಾಧವಾಗಿತ್ತು ಅಂತಂದ್ರೆ, ನನಗೆ ಪ್ರಕೃತಿ ಕಂಡ್ರ ಪ್ರೀತಿ ಅನ್ನೋ ಬದಲು ತನ್ನ ಪಾತ್ರ ರಾಮ ಮೂಲಕನೋ ಸೀತೆಯ ಮೂಲಕನೋ ವಿಶ್ವಾಮಿತ್ರನ ಮೂಲಕ ಪ್ರಕೃತಿ ಬಗ್ಗೆ ಅಥವಾ ದೇವರ ಬಗ್ಗೆ ಏನು ಅಂತ ಹೇಳ್ತಾರೆ. ಅವರು ರಾಮ ಮತ್ತು ಲಕ್ಷ್ಮಣ ಇವರಿಗೆ ಮಹರ್ಷಿಗೆ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಸೌಂದರ್ಯ ಹಾಗೆ ಅಂತ. ಆಗ ವಿಶ್ವಾಮಿತ್ರ ರಾಮ ಮತ್ತು ಲಕ್ಷ್ಮಣರಿಗೆ ಒಂದು ಮಂತ್ರ ರೂಪದಲ್ಲಿ ಆ ಪ್ರಕೃತಿಯ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ದೇವರು ರುಜು ಮಾಡಿದಂತೆ ಅಂತ ಅಲ್ಲಿ ಬರುತ್ತೆ. ಸೃಷ್ಟಿ ಸೌಂದರ್ಯದ ಒಲ್ಮೆಗೆ ಸೃಷ್ಟಿಕರ್ತಂಗೆ ಪೂಜೆಯೇ ಅಂತಾರೆ. ಅರ್ಥ ಇರ್ಬೇಕಲ್ಲ. ಅವ್ರು ನೋಡಿ ಪ್ರಕೃತಿ ಮತ್ತು ದೇವರನ್ನ ಇಲ್ಲಿ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂತ. ವಿಶ್ವಾಮಿತ್ರನ ಮೂಲಕ ಅದೆಲ್ಲ ಬರೆದಿರೋದು ಯಾರು? ಕುವೆಂಪು. ಸೊ ವಿಶ್ವಾಮಿತ್ರನ ತಲೆಯನ್ನು ಕಟ್ಬಿಟ್ಟು ತಮ್ಮ ಅನಿಸಿಕೆಯನ್ನ ಅಲ್ಲಿ ತೆಗಿದ್ದಾರೆ. ಸೃಷ್ಟಿ ಸೌಂದರ್ಯದ ಒಲ್ಮೆಗೆ ಸೃಷ್ಟಿಕರ್ತಂಗೆ ಪೂಜೆ. ಅಲ್ಲಿ ನೋಡಿ ಎಷ್ಟು ಅಡಗಿದೆ ಅಂತ. ಸೃಷ್ಟಿಕರ್ತನ ಮೇಲೆ ಇವ್ರ ನಂಬಿಕೆ ಇದೆ, ಅವನ ಮೇಲೆ ಪೂಜೆ ಮಾಡಕ್ಕೂ ಇವ್ರ ನಂಬಿಕೆ ಇದೆ. ಈ ಸೃಷ್ಟಿಕರ್ತನ ಸೃಷ್ಟಿನೇ ಈ ಪ್ರಕೃತಿ ಅಂತಲೂ ಹೇಳ್ತಾರೆ. ಅಲ್ಲಿ ಆ ಪ್ರಕೃತಿಯ ಪೂಜೆನೆ ಆ ಸೃಷ್ಟಿಕರ್ತನ ಪೂಜೆ ಮಾಡ್ದಂಗೆ ಅಂತ ಹೇಳ್ತಾರೆ. ಹೇ ವಿಶ್ವೇಶ ಮಾಯೆ ನೀನೀಶ್ವರ ಮಹಚ್ಛಾಯೆ, ಸೃಷ್ಟಿ ಇದು ನಿನ್ನೆದ್ದೆಯ ಪಾಲ್ಪಸುಳೆ. ನೋಡಿ ಬಂತಲ್ಲಿ ಮತ್ತೆ ಪ್ರಕೃತಿ ದೇವರು. ಓ ತಾಯೆ ನಿನ್ನ ಸೌಂದರ್ಯ ಸಾನ್ನಿಧ್ಯ ಮೇರೆ ಓ ಪ್ರಕೃತಿ ಮಿಂಚಿದ ಪುದಿಂದ್ರಿಯಂ ಅತೀಂದ್ರಿಯಕ್ಕೆ. ಇಲ್ಲಿ ವಿಶ್ವೇಶ ಮಾಯೆ ನೀನೀಶ್ವರ ಮಹಾಚಾಯೆ, ಸೃಷ್ಟಿ ಇದು ನಿನ್ನ ಹೃದಯ ಪಾಲ್ಪಸುಳೆಯಲ್ಲಿ ವಿಶ್ವೇಶ್ವರ ಮಾಯೆ ಅಂತ ತಾಯಿ ನಂಬ್ತಾ ಇದ್ದಾರೆ, ದೇವತೆ ನಂಬ್ತಾ ಇದ್ದಾರೆ, ಅದೇ ಪ್ರಕೃತಿ ಅಂತ ಹೇಳ್ತಿದ್ದಾರೆ. ಎಷ್ಟು ಮಿಕ್ಸ್ ಆಗುತ್ತೆ ನೋಡಿ. ಮತ್ತೆ ಇಲ್ಲಿ ಜಡಜಗಂ ತೋರಿದ ಪುದ ಅಂತರಾತ್ಮದ ಸಿರಿಗೆ ಹೊರಮೊಗಂ ತಾನಾಗಿ, ಹೇ ಪ್ರಕೃತಿ
ಎಲ್ಲ ಮಿತ್ತೇನಿಲ್ಲದ ಅಲ್ಲಿ ಸರ್ವಮಿತ್ತ ಸರ್ವಶೂನ್ಯತಾ ಸಂಪೂರ್ಣದಲ್ಲಿ ನಿನ್ನ ಕೃಪೆ ಇಲ್ಲದರೆ ಪುರುಷ ದರ್ಶನವೆಲ್ಲಿ. ಇಲ್ಲಿ ನಾವೊಂದು ಗಮನಿಸ್ಬೇಕಮ್ಮ, ರಾವಣ ಪೂಜೆ ಮಾಡ್ತಾ ಇರೋದು ಶಿವೆಗೆ, ಆ ಪೂಜೆ ಮಾಡಿಸ್ತಾ ಇರೋದು ಕುವೆಂಪು. ಇಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ, ಹಾಗಾದ್ರೆ ಕುವೆಂಪು ದೇವರ ನಂಬಿಕೆ ಇಟ್ಟಿನ ಅಂತಲ್ಲ, ರಾವಣ ಇಟ್ಟಿದ್ದಾನೆ ಅಂತಂತಲ್ಲ. ನಾವು ಶ್ರೀರಾಮನನ್ನ ದೈವರೂಪವಾಗಿ ನೋಡ್ತಿದಾರ ಕುವೆಂಪು ಅವರು, ಅಥವಾ ಒಂದು ಮಹಾಪುರುಷನಾಗಿ ನೋಡ್ತಿದಾರ ಅನ್ನೋ ಪ್ರಶ್ನೆಗೆ ಉತ್ತರ ಆಗಿದ್ದಾಗ ಇದು ಉತ್ತರ ಸಿಗುತ್ತೆ. ಏನಂತ ಹೇಳ್ತೀನಿ, ವಿಶ್ವಾಮಿತ್ರ ರಾಮ ಲಕ್ಷ್ಮಣನ ಕರ್ಕೊಂಡೋಗಿ ಕಾಡಿನಲ್ಲಿದ್ದು ರಾಕ್ಷಸನೆಲ್ಲ ಓಡಿಸಿ ಜನಕರಾಜನ ಅಂತ ಕರ್ಕೊಂಡು ಹೋಗ್ತಾರೆ. ವಿಶ್ವಾಮಿತ್ರನ ಮುಂಚೆನೆ ಗೊತ್ತಿದ್ದಲ್ಲ ಅನ್ನೋ ರೀತಿ ನಾವು ಅನ್ಕೋಬೇಕಾಗುತ್ತೆ. ಅಲ್ಲಿ ಹೋದಾಗ ರಾಮ ಲಕ್ಷ್ಮಣನ ನೋಡಿ ಜನಕರಾಜ ಸೂಚನೆ ತಗೋತಾರೆ ವಿಶ್ವಾಮಿತ್ರನಿಂದ, ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ಆದ್ರೆ ಬಿಲ್ ಮುರಿಬೇಕು ಅಲ್ವಾ, ಶಿವಧನಸ್ಸನ್ನ ಮುರಿಬೇಕು. ಈ ಸುದ್ದಿ ಸೀತೆಗೆ ಹೋಗುತ್ತೆ. ಸೀತೆ ಏನ್ ಮಾಡ್ತಾಳೆ, ರಾಮ ಲಕ್ಷ್ಮಣ ಒಂದು ಕೊಳದ ಒಂದು ಬದಿಲಿ ನಿಂತ್ಕೊಂಡು ಕೊಳಕ್ಕೆ ಕಲಿಸ್ತಾ ಇರ್ಬೇಕಾದ್ರೆ, ರಾಮ ಕೂಡ ಕಲಿಸಿಟ್ಟಿರ್ತಾನೆ, ಗುರುಟ್ ಮಾಡಿರ್ತಾನೆ. ಈ ಕಡೆ ಸೀತೆ ನೋಡ್ತಾಳೆ, ಪ್ಲಾಸ್ಟಿಕ್ ಹಾಕಿಲ್ಲ ಸರ್, ಕಲ್ಲು ಹಾಕಿರೋದು ಪರವಾಗಿಲ್ಲ. ನೋಡ್ತಾಳೆ. ನೋಡಿದ ತಕ್ಷಣ ಅವಳಿಗೆ ಒಂಥರ ಮೈಂಡ್ ಕೆಟ್ಟೋಗ್ಬಿಡುತ್ತೆ, ಓಡ್ ಬಂದ್ಬಿಡ್ತಾಳೆ. ಎಲ್ಲ ಓಡ್ ಬರ್ತಾರೆ ಅವಳ ಜೊತೆ, ಅರ್ಥಗಿರಲ್ಲ. ಯಾಕೆ, ಏನಾಯ್ತು, ಯಾಕೆ ಓಡ್ ಬಂದೆ ಅಂತ. ನನಗೆ ಬಹಳ ದಿವಸದಿಂದ ಒಂದು ಕನಸು ಬರ್ತಾ ಇತ್ತು. ಆ ಕನಸಲ್ಲಿ ಒಬ್ಬ ಹುಡುಗ ನನ್ನ ಕಾಡ್ತಾ ಇದ್ದ, ಆ ಹುಡುಗನ್ ನಾನೇ ಗೊತ್ತು ನೋಡಿದೆ. ಇಲ್ಲಿ ರಾಮನೇ ಒಂದು ದೈವವಾಗಿ ಅವನನ್ನ ಕಾದು ಕೂತಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ ಶಬರಿ. ಶಬರಿ ನನ್ನ ದೇವರನ್ನ ಕಾಯ್ತಾ ಇದ್ಲು, ಅದು ರಾಮನ ರೂಪದಲ್ಲಿ ಬಂದಿರ್ಬೋದು. ಆ ಕಥೆ ನಮಗ್ ಗೊತ್ತಿದೆ. ಆದ್ರೆ ಇಲ್ಲಿ ಕುವೆಂಪು ಹೇಗೆ ಹೇಳಿದ್ದಾರೆ ಅಂತ, ರಾಮನ ರೂಪದಲ್ಲಿ ಶಬರಿ ಕಾಣ್ಲಿಲ್ಲ ರಾಮ. ಭಗವದ್ ಆಗಮನಮೇ ಭಕ್ತನ ನಿರೀಕ್ಷಿಸಿದ ರೂಪದಿಂದ ಬಂದಪ್ಪುದೇ. ಭಗವದ್ ಆಗಮನಮೇ ಭಕ್ತನ ನಿರೀಕ್ಷಿಸಿದ ರೂಪದಿಂದ ಬಂದಪ್ಪುದೇ. ಸುಖದ ಬೋಲ್ ಆಶಿಸಲ್ ದುಃಖದೋಲ್ ಮೈದೋರಿ. ಸುಖದ ಬೋಲ್ ಆಶಿಸಲಿ ದುಃಖದೋಲ್ ಮೈದೋರಿ. ಭಕ್ತನ ಅನಿತಂ ಸುಲಿದು, ಭಕ್ತನಲ್ಲಿರೋದೆಲ್ಲ ಕಿತ್ಕೊಂಡು, ನೈವೇದ್ಯಮಂ ಕೊಳದೆ ಬೇಳ್ ಅಹಂಕಾರಮಂ ದಿವ್ಯ ಶೂನ್ಯತೆಗೆ ಅದ್ದುವ ಸಂಪೂರ್ಣತಾ ಸಿದ್ಧಿಯೋ. ಹಾಗೆ ಶ್ರೀರಾಮ ಕೂಡ ಇಲ್ಲಿ ಬಳಲಿ ಬೆಂಡಾಗಿ ಪರೀಕ್ಷೆ ಮಾಡಕ್ ಬಂದೇನೋ ಅನ್ನೋ ರೀತಿ ಶಬರಿ ಕಾಣಿಸ್ಕೊಂಡ. ಏರುವೆನು ವಾಗ್ದೇವಿಯಂ ಮೃತ ರಸನೆಯ ಲಸನ್ನಾವೆಯಂ ರಾಮನ ಕಥೆಯ ಮಧುಧನೀಪತಂ ಪಿಡಿದಾಂ ಮಹಾಚಂದಸ್ತರಂಗ ವಿನ್ಯಾಸದಿಂ ಸೇರುವೆನು ಗುರು ಕೃಪೆಯೊಳಾರು ಚಿತ್ಸರಸಾಬ್ದಿಯಂ ಅಂತ ಶುರು ಮಾಡಿ, ಬಾಳು ವೀಣಾ ಪಾಣಿ ಬಾಳು ಬ್ರಹ್ಮನ ರಾಣಿ ಗಾನಗೈ ಕೇಳು ಓ ಭಾವ ಗಂಗಾವೇಣಿ. ಪ್ರತಿದಿನ ಬಂದು ನನಗೆ ಆಶೀರ್ವಾದ ಮಾಡುವ ಗುರು ಅಂತಲೂ ಕರೀತಾರೆ, ಅಲ್ಲಿ ಅವ್ರನ್ನ ದೇವರು ಅಂತಲೂ ಮಾಡ್ತಾರೆ. ಓಕೆ. ರಸಮಂತ್ರಮಂ ತೀರ್ಥಮಂ ತಳಿಕ ಮಂಡಲು ವಿಂದೆ ಕವಿ ಕುಮಾರನ ಮತಿಗೆ ಕೃಪೆದೋರಿ ಕವಿ ಗುರುವೆ ಕೃತಿ ವೇಳ್ವ ಚಿತ್ತಕ್ಕೆ ಚಮತ್ಕಾರಮಂ ನೀಡಿ. ಒಂದೊಂದ್ಸಲ ಹೀಗಾಗಿದೆ, ಕುವೆಂಪುನ ಹೇಳ್ಕೊಂಡಿದ್ದಾರೆ. ಏನೋ ಮುಂದುವರೆಕ್ ಆಗದೆ ಇದ್ದಾಗ ದೇವ್ರಿಗೆ ಏನೋ ಪೂಜೆ ಮಾಡ್ದಾಗ ನೆನ್ಸ್ಕೊಂಡು ಮುಂದಕ್ಕೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅವ್ರು ಈ ಟೆಕ್ನಿಕ್ ನ ಏನೊಂದು ರೀತಿನೂ ಉಪಯೋಗಿಸಿದ್ರು. ಎಲ್ಲೆಲ್ಲೆಲ್ಲಿ ಏಕಳುವೆ ತೇಜಸ್ವಿ ಅಂತ ಶುರು ಮಾಡ್ತಾ ಬರ್ತಾರೆ. ಇಲ್ಲಿ ಎಲ್ಲೆಲ್ಲೆಲ್ಲಿ ಏಕಳುವೆ ತೇಜಸ್ವಿ, ಅವಳು ಇಲ್ಲದೆ ಇದ್ರೆ ತೇಜಸ್ವಿ ಅಂತ ನಾವು ದೇವರ ಹೌದು.